ಕ್ಯಾಬಿನೆಟ್ ಏನಿದೆ ಇದು ಸ್ಟೇಟ್ ಕ್ಯಾಬಿನೆಟ್ ಇದೆ ವಿಚ್ ಇಸ್ ಬೀಯಿಂಗ್ ಹೆಲ್ಡ್ ಇನ್ ಕಲಬುರ್ಗಿ. ಬಟ್ ನಮಗೆ ಅವಕಾಶ ಏನಿದೆ ಒಂದು ನೀಲಿ ನಕ್ಷೆಯನ್ನು ನಾವು ಡ್ರಾಫ್ಟ್ ಮಾಡಲಿಕ್ಕೆ. ನೀವು ಹೇಳ್ದಂಗೆ ಇಲಾಖೆವಾರು ಕುಡಿಯೋ ನೀರಿನ ಯೋಜನೆ ಪ್ರಿಯಾಂಕ್ ಏನಾದರೂ ಮಾಡ್ಬೋದಾ? ಇಲ್ಲಿ IT ಮಿನಿಸ್ಟರ್ ಇದ್ದೀನಿ, ಇಲ್ಲಿ ಏನು ಇಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಏನಾದರೂ ಮಾಡ್ಬೋದಾ? ಅವೆಲ್ಲನೂ ಕೂಡ ಚರ್ಚೆ ಅಷ್ಟೇ ಅಲ್ಲ, ಅನುಷ್ಠಾನಕ್ಕೆ ಕೂಡ ನಾವು ತರ್ತೀವಿ. ಅದ್ರ ಬಗ್ಗೆ ಯಾರೂ ಕೂಡ ಸಂಶಯ ಪಡೋದು ಬೇಡ. ಮಹಾರಾಷ್ಟ್ರ ತರ ಈ ಪ್ಯಾರಲಲ್ ಸಿಟೀಸ್ ಅಂದ್ರೆ ನಾಗ್ಪುರ ಪುಣೆ ತರ ಇದೆ ಸರ್, ಇಲ್ಲಿ ಯಾಕೆ ಆಗ್ತಿಲ್ಲ? ಕರ್ನಾಟಕ ಯಾಕೆ ಆಗ್ತಿಲ್ಲ? ಏನಾಗ್ತಾ ಇಲ್ಲ? ಬೇರೆ ಹಬ್ ತರ ಡೆವಲಪ್ಮೆಂಟ್. ಈಗ ನೋಡಿ ಸರ್, ನೀವೆಲ್ಲರೂ ತಿಳ್ಕೊಂಡಿರೋರೇ ಇದ್ದೀರಾ, ನಿಮ್ಗೇನು ಹೆಚ್ಚು ಹೇಳಬೇಕಾಗಿಲ್ಲ. ಈಗ ನಮಗೆ 371J ಸಿಕ್ಕಿದ್ದು ಯಾಕೆ? ನಮ್ಮದು ಹಿಸ್ಟಾರಿಕಲಿ ಬ್ಯಾಕ್ವರ್ಡ್ ಇದೆ. ಅದೇ ಇದೇನು 50 ವರ್ಷದ್ದು 60 ವರ್ಷದ ಶತಮಾನದಿಂದ ಟೈಮ್. ಈಗ ಹೌದು 10 years, ಇಟ್ ವಿಲ್ ಟೇಕ್ ಅನದರ್ 10 years ಸರ್. ನಾನು ಹೇಳ್ತಿದ್ದೀನಿ, ಈಗ ನೀವು ಬೆಂಗಳೂರು ಅಂತ ಹೇಳ್ತೀರಾ, ಬೆಂಗಳೂರು IT 4th largest IT cluster in the whole world. It is taken Bangalore 45 years to be there. What was Bangalore 2004? What is Bangalore today? There is more than 5 times. ಮೈಸೂರು ಅಂತ ಹೇಳಿದ್ರಿ, ಮೈಸೂರಿನಲ್ಲಿ ಸರ್ IT ಎಕ್ಸ್ಪೋರ್ಟ್ಸ್ ಈಗ 3,000 ಕೋಟಿ ರೂಪಾಯಿ ಆಗ್ತಾ ಇದೆ. ಮಂಗಳೂರಿನಲ್ಲಿ 2,500 ಕೋಟಿ ರೂಪಾಯಿ IT ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ. ಅದು ಮಾಡಲಿಕ್ಕೆ ಅವ್ರಿಗೆ 25 ವರ್ಷ ಆಯಿತು. ಆದರೆ ನಾವು ಫಾಸ್ಟ್ ಟ್ರ್ಯಾಕ್ನಲ್ಲಿ ಇದ್ದೀವಿ. ಈಗ ನೀವು ಬೇಕಾದರೆ ಹೋಲಿಕೆ ಮಾಡಿ, 10 ವರ್ಷದಲ್ಲಿ ನಮ್ಮ ಜನ ಎಷ್ಟು ಜನ ಸರ್ಕಾರಿ ನೌಕರರಿದ್ರು, ಇವಾಗ ಎಷ್ಟು ಜನ ಇದ್ದಾರೆ? ನಾವು 30,000 ಇವತ್ತು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಆಗ್ತಾ ಇದೆ. ಇವತ್ತು KKRDBಯಿಂದ ಇವತ್ತು ನಮ್ಮದು ESIC ಇರ್ಬೋದು, ಇವತ್ತು ಹೆಲ್ತ್ ಹಬ್ ಏನು ಇದು ಆಗ್ತಾ ಇದೆ, ಇದೆಲ್ಲ ಅದರಿಂದನೇ ಆಗ್ತಾ ಇದೆ. ಸರ್ಕಾರಿ ಆಗ್ತಾ ಇದೆ ಸರ್, ಖಾಸಗಿಯಾಗಿ ಕೂಡ ಜನರಿಗೆ ಇವೆಲ್ಲ ಬಂದರೆ ಬರುತ್ತಲ್ಲ ಸರ್, ಫ್ಯಾಕ್ಟ್ರಿಗಳಾಗಲಿ 100%. ಈಗ ಅದಕ್ಕೆ ನಾಳೆ ಇವಾಗ ಇಲ್ಲಿ ಹೇಳಿಬಿಟ್ರೆ ನಾಳೆ ಸಭೆನಲ್ಲಿ ಏನು ಹೇಳಲಿಲ್ಲ ಇಲ್ಲ, ಅದರದ್ದೇ ಇದೆ ಸರ್, ಅದನ್ನು ಒಂದು ಪ್ರಸ್ತಾಪ ಇದೆ. ಇಂಡಸ್ಟ್ರಿಯಲ್ ಪಾಲಿಸಿ ಇಸ್ ದೇರ್. ಇಂಡಸ್ಟ್ರಿಗಳಿಂದ ಕರ್ಕೊಂಡು ಬರ್ಬೇಕು ನಾವು. ದಿನಾ ಕೈಕಾಲು ಒತ್ತಾ ಇದೀವಿ ನಾವು ಅವ್ರದ್ದು. ಈಗ ಎಲ್ಲ ಆಫೀಸರ್ಸು ಎಲ್ಲರೂ ಇಲ್ಲೇ ಇದ್ದಾರೆ. ಸ್ವಲ್ಪ ನೋಡಿ, ನನ್ನ ಮಾಹಿತಿ ಏನಿದೆ, ನಾನು ಕೊಟ್ಟಿದ್ದೆ ಡೈರೆಕ್ಷನ್ ಅದು. ಈಗ ನನ್ನ ಮಾಹಿತಿ ಏನಿದೆ ಅಂದರೆ, ಅವರಿಗೆ ಕೇನ್ ಕಟಿಂಗಿಗೆ ಪರ್ಮಿಷನ್ ಸಿಕ್ಕಿಲ್ಲ. ಆದರೂ ಕೂಡ ರೈತರು ಏನೋ ಸಿಗ್ಬೋದು ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಅವರು ಜಮಾ ಮಾಡಿಬಿಟ್ಟಿದ್ದಾರೆ. ಇವರು ಅಷ್ಟರಲ್ಲಿ PCB ಅವರಿಂದನೂ ಇವ್ರು ಪರ್ಮಿಷನ್ ತೊಗೊಂಡಿಲ್ಲ. ಅದು ಹೈಕೋರ್ಟಲ್ಲಿ ಪ್ರಕರಣ ಏನೋ ಇತ್ತು, ಅದು ವಜಾಗೊಳಿಸಿದ್ದಾರೆ. ಇವರು ಹೈಯರ್ ಅಪೀಲಿಗೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸೊ ನಾವು ರೈತರದ್ದು ಬೇರೆ ಕಡೆ ರಿಯಲೊಕೇಶನ್ ಮಾಡಬೇಕು ಅಂದ್ರೂ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವ್ರಿಗೆ ಪರ್ಮಿಷನ್ ಇರಲಾರ್ದೆ ಇವರು ಯಾಕೆ ತೊಗೊಂಡ್ರು ರೈತರ ಹತ್ರ ಅಂತ ಅದು ತಪ್ಪು. ರಿಸಾಲ್ವ್ ಮಾಡಕ್ಕೆ ಟ್ರೈಂಗ್ ಕಂಟ್ರಿ ಸಾಹೇಬ್ರಿಗೆ ಬೆಳಿಗ್ಗೆನೂ ಮಾತಾಡಿದ್ದೀವಿ, ರೈತರಿಗೆ ಅನ್ಯಾಯ ಆಗ್ಲಾರ್ದಂಗೆ ಮಾತಾಡಿದ್ದೀವಿ. ಟ್ರೈ ಟು ರಿಯಲೋಕೇಟ್. ಪ್ರಾಬ್ಲಮ್ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಪಂಚಾಯತ್ ಎಲೆಕ್ಷನ್ಸ್ ಏನೋ ಲೇಟ್ ಆಗೋದು, ಸಬ್ಮಿಟ್ ಮಾಡಿದ್ದೀವಿ, ಮಾತಾಡ್ತೀನಿ ಆಮೇಲೆ. ಇವಾಗ ಮಾಡಿದ್ರೆ ಮತ್ತೆ ಅಲ್ಲಿ